ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತಿನ ರೆಸಿಪಿ ಏನಂದರೆ ಸ್ವೀಟ್ ಕಾರ್ನ್ ಪಕೋಡ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. 2 ಟೇಬಲ್ ಸ್ಪೂನ್ ಉಪ್ಪು, ಖಾರದ ಪುಡಿ 2 ಟೇಬಲ್ ಸ್ಪೂನು, ಕಾರ್ನ್ಫ್ಲವರ್ 1 ಕಪ್ಪು, ಒಂದು 250 ಗ್ರಾಮ್ ಅಷ್ಟು ಸ್ವೀಟ್ ಕಾರ್ನ್. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈಗ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸೋದಕ್ಕೆ. ನೋಡಿ 2 ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ನೀರು. ಈಗ ಈ ಸ್ವೀಟ್ ಕಾರ್ನ ಒಂದು 75-80% ಅಷ್ಟು ಬೇಯಿಸ್ಕೋಬೇಕಾಗತ್ತೆ. ಫುಲ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟವ್ನ. ನೋಡಿ ಈ ಥರ ತಟ್ಟೆ ಮುಚ್ಚಿಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ 5ರಿಂದ 10 ನಿಮಿಷ ಹಿಡಿಯುತ್ತೆ ಸ್ವೀಟ್ ಕಾರ್ನ್ ಬೇಯೋದಕ್ಕೆ. ನೋಡಿ ಈಗ ಸ್ವೀಟ್ ಕಾರ್ನ್ ಒಂದು 80% ಅಷ್ಟು ಬೆಂದಿದೆ. ಈಗ ನಾನು ಅದನ್ನ ಸಪ್ರೇಟಾಗಿ ತಟ್ಟೆಗೆ ಎತ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಅಗಲ ಇರೋ ತಟ್ಟೆಯಲ್ಲಿ ಬೇಯಿಸಿರೋಂಥ ಸ್ವೀಟ್ ಕಾರ್ನ ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ತಣ್ಣಗಾಗಷ್ಟು. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಸ್ವಲ್ಪ ಕಮ್ಮಿ ಆಗಲಿ ಅದಕ್ಕೆ. ನೋಡಿ ಈಗ ಮತ್ತೊಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಬೇಯಿಸಿರೋಂಥ ಸ್ವೀಟ್ ಕಾರ್ನ. ಈಗ ಇದಕ್ಕೆ 1 ಕಪ್ ಅಷ್ಟು ಕಾರ್ನ್ಫ್ಲವರು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲವರ್ ಹಾಕ್ಕೊಂಡು ನೋಡಿ ಈ ರೀತಿ ಕಾರ್ನ್ಫ್ಲವರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಉಳಿದಿರೋಂಥ ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಂಗೆ ಖಾರದ ಪುಡಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ವಲ್ಲ ಖಾರದ ಪುಡಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಿಂದ ಸ್ವೀಟ್ ಕಾರ್ನ್ಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಮ್ಮ ಸ್ವೀಟ್ ಕಾರ್ನ್ ಪಕೋಡಕ್ಕೆ ಬೇಕಾಗಿರೋಂಥ ಮಿಕ್ಸರ್ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಈಗ ಕಾರ್ನ್ಫ್ಲವರೆಲ್ಲ. ಇದು ಸಾಯಂಕಾಲ ಹೊತ್ತು ಮಕ್ಳಿಗೆ ಒಳ್ಳೆ ಸ್ನ್ಯಾಕ್ಸ್. ಇದು ಸ್ಕೂಲಿಂದ ಬಂದಿದ ತಕ್ಷಣ ಏನು ಒಂದು 5 ನಿಮಿಷದಲ್ಲಿ ಹಂಗೆ ಫಟಾಫಟ್ ಅಂತ ಮಾಡಿಕೊಟ್ಬಿಡು. ನೋಡಿ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅಲ್ಲಿ ಮಿಕ್ಸ್ ಮಾಡ್ತಾ ಇರೋವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೆ ನಾನು. ಈಗ ಎಣ್ಣೆ ಕಾದಿದೆ. ಈ ಸ್ವೀಟ್ ಕಾರ್ನು ಸಖತ್ತಾಗಿರುತ್ತೆ ಟೇಸ್ಟು. ಒಳ್ಳೆ ಸ್ವೀಟ್ ಆ್ಯಂಡ್ ಸ್ಪೈಸಿ. ಸ್ವೀಟ್ ಆ್ಯಂಡ್ ಸಾಲ್ಟ್ ಹೆಂಗೆ ಹೇಳ್ತಾರೆ ಹಂಗೆ ಸ್ವೀಟ್ ಆ್ಯಂಡ್ ಸ್ಪೈಸಿ ಇದು ಸ್ವಲ್ಪ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಸ್ವೀಟ್ ಕಾರ್ನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ. ನೋಡಿ ಈ ರೀತಿ ಸ್ವೀಟ್ ಕಾರ್ನ್ನ ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಳ್ಳೋಕೆ ತುಂಬ ಹುಷಾರಾಗಿರಿ. ಸ್ವಲ್ಪ ಪಟ 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 ಅಂತ ಎಗರ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಒಂದು ತಟ್ಟೆ ಇಟ್ಕೊಂಡಿರಿ ಕೈಯಲ್ಲಿ. ಹಾಕಿದ ತಕ್ಷಣ ಈ ಥರ ತಟ್ಟೆ ಮುಚ್ಚಿಬಿಡಿ. ಎಲ್ಲ ಎಗರ್ಬಿಡುತ್ತೆ, ಮಕ್ಕದ ಮೇಲೆಲ್ಲ ಸಿಡಿದ್ಬಿಡ್ತದೆ. ಸೊ ಸ್ವಲ್ಪ ಹುಷಾರಾಗಿ ಮಾಡಿ. ನೋಡಿ ಈ ಥರ ತಟ್ಟೆ ಮುಚ್ಕೋಬೇಕಾಗತ್ತೆ ಹಾಕಿದ ತಕ್ಷಣ. ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವೀಟ್ ಕಾರ್ನ್ನ. ನಾವಿಲ್ಲಿ ತೋರಿಸ್ತಾ ಇದ್ದೀವಲ್ಲ, ತಟ್ಟೆ ತೆಗೆದುಬಿಟ್ಟು ಸ್ವಲ್ಪ ಫ್ರೈ ಮಾಡೋ ಟೈಮಲ್ಲಿ ನೋಡ್ಕೊಂಬಾಡಿ. ಯಾಕಂದರೆ ನಾವು ಹಿಂಗೆ ಮಾಡೋವಾಗ ಎಗರೋ ಚಾನ್ಸಸ್ ಇದೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ ಮಾಡಿ. ಯಾಕಂದರೆ ಎಣ್ಣೆ ಬೇರೆ ಬಿಸಿ ಇರುತ್ತೆ. ಸೊ ಅದರಿಂದ ನೋಡಿ ಈ ಥರ ತಟ್ಟೆ ಮುಚ್ಚಿಬಿಡಿ. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಫ್ರೈ ಆದರೆ ಸಾಕು ಎಣ್ಣೆಯಲ್ಲಿ.
ಈ ಸ್ವೀಟ್ ಕಾರ್ನ್ ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಡ್ರೆಸ್ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಟಕ್ ಅನ್ನಂಗೆ ಸ್ಟವಲ್ಲಿ ಒಂದು ಸೈಡು ನೀವು ಅಡುಗೆ ಮನೇಲಿ ಆರಾಮಾಗಿ ಸ್ವೀಟ್ ಕಾರ್ನ್ ಮಾಡಿಬಿಡ್ಬೋದು ಒಂದು 5 ನಿಮಿಷದಲ್ಲಿ. ಸಖತ್ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ, ಪ್ಲಸ್ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಸ್ಪೈಸಿ ಎರಡೂ ಚೆನ್ನಾಗಿರುತ್ತೆ ಒಂಥರ. ಆಮೇಲೆ ಪ್ಲಸ್ಸು ಮಕ್ಳಿಗೆ ಮಾತ್ರ ಅಲ್ಲ, ಇದು ದೊಡ್ಡ ಮಕ್ಳಿಗೂ ಒಳ್ಳೆ ಡಿಶ್ ರಾತ್ರಿ ಹೊತ್ತಿಗೆ. ಅರ್ಥ ಆಯ್ತಾ? ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಹೆಂಗೆ ಬರುತ್ತೆ ಅಂತ. ಟ್ರೈ ಮಾಡಿ ಹೆಂಗೆ ಬಂತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.